ಕ್ರಿಮಿನಲ್ ಆಕ್ಟಿವಿಟಿ ಅಂತ ಪೊಲೀಸರು ಏನು ಮಾಡಬೇಕು ಅದನ್ನು ಮಾಡಬೇಕು. ನಡುವೆಯಲ್ಲಿ ಇವರು ಬಂದು ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿ ಈ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿ ಪೊಲೀಸರು ಸಹ ನಮ್ಗೆ ಇಷ್ಟು ಜನರು ಬೇಕು ಅದು ಅಷ್ಟು ಜನರು ಬೇಕಂತ ಹೇಳಿದ್ರೆ ಇದ 1 kg ನೀರುಳ್ಳಿ ಕೊಡಿ ಅಂತ ಹೇಳಿದಾಗ ನಮ್ಗೆ ಅಷ್ಟು ಜನ ಬೇಕು ಇಷ್ಟು ಬೇಕು ಹೇಳುದು ಸರಿಯಲ್ಲ. ನಮ್ಗೆ 25 ಜನ ಬೇಕು 30 ಜನ ಬೇಕು. ಇವರ ಹೈಯರ್ ಅಪ್ಸ್ ಯಾರಿದ್ದಾರೆ ಅವರನ್ನ ಪ್ಲೀಸ್ ಮಾಡ್ಲಿಕ್ಕೆ ಅವರನ್ನ ಖುಷಿ ಮಾಡ್ಲಿಕ್ಕೆ ನಾವು ಈ ರೀತಿಯ ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡ್ತೇವೆ, ನೀವು ಯಾರ ಮೇಲೆ ಒತ್ತಡ ಹೇಳ್ತೀರಿ ಅವರನ್ನೆಲ್ಲ ಅರೆಸ್ಟ್ ಮಾಡ್ತೇವೆ ಅನ್ನುವಂತ ಒಂದು ವ್ಯವಸ್ಥೆ ಪೊಲೀಸ್ ಇಲಾಖೆಯಲ್ಲಿ ಬಂದಿದೆ. ಟೋಟಲ್ ಆಗಿ ಮಂಗಳೂರಲ್ಲಿ ಈ ವ್ಯಕ್ತಿ ಇಲ್ಲಿ ಯಾಕೆ ಬಂದ, ಆ ರೀತಿಯ ಘೋಷಣೆ ಯಾಕೆ ಕೂಗಿದ್ರು, ಇಲ್ಲಿರುವ ಸ್ಲೀಪರ್ ಸೆಲ್ಸ್ಗಳ ಪರಿಸ್ಥಿತಿ ಏನು, ಇವನ ಏನು ಹಿಸ್ಟ್ರಿ ಏನು, ಇತಿಹಾಸ ಏನಿದೆ ಅಂತ ಹೇಳಿದ ಕೂಡಲೇ ಇವರೆಲ್ಲ ನಿಮ್ಮ ಪ್ರಶ್ನೆಗಳಿರ್ಬೋದು ಇದೇ ವಿಷಯದಲ್ಲಿ. ಇವರೆಲ್ಲರೂ ಸಹ ಅವನು ಮಾನಸಿಕ ಅಸ್ವಸ್ಥ ಅನ್ನುವಂತ ಮಾತನ್ನ ಹೇಳ್ತಾರೆ. ಮಾನಸಿಕ ಅಸ್ವಸ್ಥ ಇಡೀ ದೇಶದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಮಾನಸಿಕ ಅಸ್ವಸ್ಥ ತುಂಬಿ ಹೋಗಿದ್ದಾರೆ. ಎಲ್ಲೋ ಒಂದ್ ಕಡೆ ಬೆಂಗಳೂರಿನಲ್ಲಿ ಗೋವಿನ ಕೆಚ್ಚಲನ್ನ ಕತ್ತರಿಸ್ತಾರೆ. ಹೇಗೆ ಕೇಸನ್ನ ಮುಗಿಸಿ ಹಾಕಿದ್ದಾರೆ. ಈಗ ಅವನ ಕತ್ತರಿಸಿದ ವ್ಯಕ್ತಿ ಮಾನಸಿಕ ಅಸ್ವಸ್ಥ ಅನ್ನುವಂತ ಮಾತನ್ನ ಹೇಳ್ತಾರೆ. ನನ್ನ ಕ್ಷೇತ್ರದಲ್ಲೇ ಹಿಂದೆ 1-2 ವರ್ಷಗಳ ಹಿಂದೆ ನಾನು ನೋಡ್ತಾ ಇದ್ದೇನೆ. ಯಾವುದೋ ಒಂದು 2 ಹೆಣ್ಮಕ್ಳ ಮೇಲೆ ಕೈ ಹಾಕಿದಾಗ ಅವ ಮಾನಸಿಕ ಅಸ್ವಸ್ಥ ಆಗ್ತಾನೆ. ಇವರೆಲ್ಲರೂ ಮಾನಸಿಕ ಅಸ್ವಸ್ಥ ಒಂದು ಗುಂಪು ಸ್ವಲ್ಪ ಜಾಸ್ತಿಯೇ ಆಗ್ತಿದೆ ನಮ್ಮ ದೇಶದಲ್ಲಿ. ಮತ್ತೊಬ್ರು ಹೇಳ್ತಾರೆ ಪಾಕಿಸ್ತಾನ ಜಿಂದಾಬಾದ್ ಕೂಗ್ಲೇ ಇಲ್ಲ ಅಂತ. ರಾಜ್ಯಸಭಾ ನಾಜೀರ್ ಗೆದ್ದಂತ ಸಮಯದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ವಿಧಾನಸೌಧದಲ್ಲಿ ಕಿರಿಸಿದಂತ ಸಮಯದಲ್ಲಿ ಇವರೆಲ್ಲರೂ ಇದೇ ವ್ಯಕ್ತಿಗಳು ಹೇಳಿದ್ರು ಇಲ್ಲ ಹಾಕಿದ್ರು ಇಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಲಿಲ್ಲ ಅಂತ ಹೇಳಿದ್ರು. ಈಗ ಫೊರೆನ್ಸಿಕ್ ರಿಪೋರ್ಟ್ ಬಂದ ಮೇಲೆ ಅದೆಲ್ಲ ಹೇಳಿದ್ದಾರೆ ಅನ್ನುವಂಥದ್ದಾಗಿದೆ. ಅದಕ್ಕಾಗಿ ಇವರು ಹೇಳುವಂತ ಯಾವುದೇ ವಿಷಯಗಳಿಗೆ ನಾವು ಯಾವುದೇ ರೆಸ್ಪೆಕ್ಟ್ ಅನ್ನ ಅಥವಾ ಅವರಿಗೆ ಉತ್ತರ ಕೊಡುವಂತ ವಿಷಯಕ್ಕೆ ಹೋಗುದಿಲ್ಲ. ಇವರೆಲ್ಲರೂ ರಾಜಕೀಯ ಕಾರಣದಿಂದ ಒಂದು ದೃಷ್ಟಿಕೋನದಿಂದ ಒಂದು ಮತ ಬ್ಯಾಂಕಿನ ರಾಜಕಾರಣಕ್ಕಾಗಿ ಇದನ್ನ ಮಾಡ್ತಾ ಇದ್ದಾರೆ. ಇದನ್ನ ನೀವು ಕ್ರೈಮ್ ಆಗಿ ತೆಗೆದುಕೊಳ್ಳಿ. ಈ ಕ್ರೈಮ್ನ ವಿಷಯದಲ್ಲಿ ನಿಮ್ಗೆ ರಾಜಕೀಯ ವಿರೋಧಿಗಳು ಯಾರಿದ್ದಾರೆ ಅವರನ್ನೆಲ್ಲ ಸ್ವಲ್ಪ ನಾವು ಫಿಕ್ಸ್ ಮಾಡ್ತೇವೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನ ಫಿಕ್ಸ್ ಮಾಡ್ತೇವೆ, ಸಂಘಟನೆ ಕಾರ್ಯಕರ್ತರನ್ನ ಫಿಕ್ಸ್ ಮಾಡ್ತೇವೆ. ಓಪನ್ ಆಗಿ ಭಾರತೀಯ ಜನತಾ ಪಕ್ಷನೇ ಇದನ್ನ ಮಾಡಿದೆ ಅನ್ನುವಂತ ಹೇಳುವುದು ಬಹಳ ದೊಡ್ಡ ನಾನು ರಾಷ್ಟ್ರದ್ರೋಹ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಈ ವಾತಾವರಣದಲ್ಲಿ ಅವರು ಅದಕ್ಕೆ ಇನ್ವೆಸ್ಟಿಗೇಷನ್ ಆಗ್ಲಿಕ್ಕೆ ಬಿಡಬೇಕು. ಯಾರೋ ಇವತ್ತು ಪೊಲೀಸ್ ಇನ್ಸ್ಪೆಕ್ಟರ್ಸ್ ಯಾರನ್ನ ಸಸ್ಪೆಂಡ್ ಮಾಡಿದ್ದಾರೆ, ಸಸ್ಪೆಂಡ್ ಆರ್ಡರ್ ಆಗ್ಲಿಕ್ಕಿಂತ ಮುಂಚೆ ನಿಮ್ಮ ಜರ್ನಲಿಸ್ಟ್ ಗ್ರೂಪ್ ಅಲ್ಲಿ ಹರಿದಾಡ್ತಾ ಇದೆ. ಸರ್ಕಾರ ಕೈಗೊಂಡಂತ ಕ್ರಮಗಳೇನಂತ ನಿಮ್ಮ ಜರ್ನಲಿಸ್ಟ್ ಗ್ರೂಪ್ ಅಲ್ಲಿ ಹರಿದಾಡ್ತಾ ಇದೆ. ಹಾಗಾದ್ರೆ ಏನ್ ಇದರ ಅರ್ಥ? ನಿಮ್ ಗ್ರೂಪ್ ಅಲ್ಲಿ ಹೇಗೆ ಬರ್ತದೆ? ಯಾರು ಇವರಿಗೆ ಇದನ್ನ ರಾಜಕೀಯ ವ್ಯಕ್ತಿಗಳಿಗೆ ಯಾಕೆ ಬರ್ತದೆ? ಕಮಿಷನರ್ ಸಸ್ಪೆಂಡ್ ಮಾಡುವಂತದ್ದು ಒಬ್ಬ ರಾಜಕೀಯ ವ್ಯಕ್ತಿಯ PA ಕೈಯಲ್ಲಿ ಅದೆಲ್ಲ ಬಂದು ಗ್ರೂಪಿಗೆ ಹೇಗೆ ಬರ್ತದೆ? ಇದೆಲ್ಲ ಇವರು ಇಡೀ ಇನ್ವೆಸ್ಟಿಗೇಷನ್ ಅನ್ನ ಕಂಟ್ರೋಲಿಗೆ ತೆಗೆದುಕೊಂಡು ನಾವೇನೋ ಸಾಧನೆ ಮಾಡಿದ್ದೇನೆ ಅನ್ನುವಂತ ಮನಸ್ಥಿತಿಯಲ್ಲಿ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಾಂಗ್ರೆಸ್ನ ನಾಯಕರುಗಳು ಎಲ್ಲಿ ಯಾವ ರೀತಿ ಅವರ ಮನಸ್ಥಿತಿ ಏನಿದೆ ಅನ್ನೋ ನಮ್ಗೆ ಗೊತ್ತಿದೆ. ಮನಸ್ಥಿತಿ ಈಗೇನೋ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಹೇಳಿದ ನಂತರ ಸ್ವಲ್ಪ ಲೈನಿಗೆ ಬರ್ಬೇಕನ್ನುವಂತ ಮಾತನ್ನು ಹೇಳಿದ ನಂತರ ಸ್ವಲ್ಪ ಬಾಯಿ ಮುಚ್ಚಿ ಕುಳಿತಿದ್ದಾರೆ. ಟೆರರಿಸ್ಟ್ಗಳಿಗೆ ಸಮಯ ಇತ್ತ ಜಾತಿಯನ್ನ ಕೇಳಲಿಕ್ಕೆ ಅನ್ನುವಂತ ಮಾತುಗಳನ್ನು ಸಹ ಆಡಿದಂತ ವ್ಯಕ್ತಿಗಳು ಇವರೆಲ್ಲರೂ ಸಹ. ಎಲ್ಲೋ ಒಂದ್ ಕಡೆ ದೇಶ ಪಾಕಿಸ್ತಾನದ ಯುದ್ಧ ಆಗುವಂತಹ ಸಮಯದಲ್ಲಿ ಈ ಸಂದರ್ಭದ ಸಮಯದಲ್ಲಿ ದೇಶ ಒಂದಾಗುತ್ತಿರುವಂತಹ ಸಮಯದಲ್ಲಿ ಇವರೆಲ್ಲರೂ ಸಹ ಈ ರೀತಿಯ ರಾಜಕಾರಣಗಳನ್ನ ಮಾಡ್ತಾ ದೇಶದ ವಿರುದ್ಧ ಜನರ ಒಗ್ಗಟ್ಟನ್ನ ಒಡೆಯುವಂತ ಕೆಲಸಕ್ಕೆ ಇವರು ಕೈ ಹಾಕ್ತಾ ಇದ್ದಾರೆ. ರಾಷ್ಟ್ರೀಯ ಪಕ್ಷವಾದಂತಹ ಕಾಂಗ್ರೆಸ್ನ ನಾಯಕರುಗಳು ಬೇಕಾಬಿಟ್ಟಿ ಲೂಸ್ ಕ್ಯಾನನ್ಸ್ ಗಳ ಹಾಗೆ ಮಾತಾಡುವುದನ್ನ ನಿಲ್ಲಿಸಬೇಕು. ಮೊದಲೇದಾಗಿ ನೋಡ್ಕೊಳ್ಬೇಕು. ನೀವು ಪೊಲೀಸರಿಗೆ ಅಧಿಕಾರ ಕೊಡಿ, ಪೊಲೀಸರು ಇನ್ವೆಸ್ಟಿಗೇಷನ್ಸ್ ಅನ್ನು ಮಾಡ್ತಾರೆ. ಪೊಲೀಸರು ಮಾಡೋ ದಾಟಿಯಲ್ಲೇ ಗೊತ್ತಾಗ್ತದೆ. ನೀವು ಅವರನ್ನು ಕೊಟ್ರೆ ಇವರನ್ನ ಬಿಡ್ತೇವೆ ಅಂತ ಹೇಳಿದ್ರೆ ಆ ರೀತಿಯ ವ್ಯವಸ್ಥೆ ಪೊಲೀಸ್ನ ಇಲಾಖೆಯಲ್ಲಿ ಸಹ ಆಗ್ತಾ ಇದೆ. ಇದು ಸರಿಯಲ್ಲ. ಮತ್ತು ನಮ್ಮ ಕಾರ್ಯಕರ್ತರನ್ನ ಅಥವಾ ಈ ವಿಷಯದಲ್ಲಿ ಇಲ್ಲ, ಸುಮ್ಮನೆ ಯಾರು ಕ್ರಿಕೆಟ್ ಆಡ್ಲಿಕ್ಕೆ ಹೋಗಿದ್ದಾರೆ, ಅವರಷ್ಟಕ್ಕೆ ಮನೆಗೆ ಹೋಗಿದ್ದಾರೆ ಅಂತ ವ್ಯಕ್ತಿಗಳನ್ನ ಸಹ ಇವರ ನಂಬರ್ನಿಗೋಸ್ಕರ ಫಿಕ್ಸ್ ಮಾಡುವಂತ ಪ್ರಯತ್ನ ಮಾಡಿದ್ರೆ ನಾವು ಅದನ್ನ ಅಮಾಯಕರ ಪರವಾಗಿ ನಿಲ್ಬೇಕಾಗ್ತದೆ. ಇವರು ಫಿಕ್ಸಿಂಗ್ ಮಾಡುವಂತರ ಪರವಾಗಿ ನಿಲ್ಬೇಕಾಗ್ತದೆ. ನಾವು ಮುಂದಿನ ಪ್ರತಿಭಟನೆ ಇರಬಹುದು ಅಥವಾ ಸ್ಟೇಷನ್ಗೆ ಗೆರವ್ ಹಾಕೋದಾದ್ರೆ ಅಂತಹ ಪರಿಸ್ಥಿತಿ ಬಂದು ಸಹ ಮಾಡಬೇಕಾಗ್ತದೆ.
ಈ ಸಮಯದಲ್ಲಿ ಅವರು ಅದನ್ನೆಲ್ಲ ಬಿಟ್ಟು ಪೊಲೀಸರಿಗೆ ಫ್ರೀ ಹ್ಯಾಂಡ್ ಅನ್ನು ಕೊಟ್ಟು ಈ ವಿಷಯದಲ್ಲಿ ರಾಜಕೀಯ ಮಾಡುವುದನ್ನ ಇವರು ಬಿಡಬೇಕು ಅನ್ನೋದು ನನ್ನ ಅನಿಸಿಕೆ.